ಎಲ್ಲರಿಗೂ ನಮಸ್ಕಾರ. ಶಿಲ್ಪಾ PH ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಏನಂತಂದ್ರೆ ಸಮಾಜ ವಿಜ್ಞಾನ, ಅದು 10ನೇ ತರಗತಿಯ ಸಮಾಜ ವಿಜ್ಞಾನ ಪ್ರಶ್ನೆ ಉತ್ತರಗಳನ್ನು ನಾವು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. ನೀವು ಇನ್ನೂವರೆಗೂ ಹಳಿ ವಿಡಿಯೋ ಯಾರು ನೋಡಿಲ್ಲ ಹೋಗಿ ನೀವು ಚೆಕ್ ಮಾಡ್ಕೋಬೋದು. ಅಲ್ಲೂ ಕೂಡ 10ನೇ ತರಗತಿಯಲ್ಲಿ ಬರುವಂಥ ಸಮಾಜ ವಿಜ್ಞಾನ ಪ್ರಶ್ನೆ ಉತ್ತರಗಳನ್ನು ಚರ್ಚೆ ಮಾಡಿದ್ದೀವಿ. ಹಾಗಾದರೆ ಇವತ್ತಿನ ಮೊದಲನೇ ಪ್ರಶ್ನೆ ಏನಂತಂದರೆ, ದಲಿತರ ಹಿತಾಸಕ್ತಿಗಳನ್ನು ಬೆಂಬಲಿಸಲು ಡಾಕ್ಟರ್ BR ಅಂಬೇಡ್ಕರ್ ಅವರು ಪ್ರಾರಂಭಿಸಿದ ಪತ್ರಿಕೆ ಯಾವುದು? ಆಪ್ಷನ್ ಎ ಮೂಕನಾಯಕ, ಆಪ್ಷನ್ ಬಿ ಜನನಾಯಕ, ಆಪ್ಷನ್ ಸಿ ಕೇಸರಿ, ಆಪ್ಷನ್ ಡಿ ಮರಾಠ. ಸರಿಯಾದ ಉತ್ತರ ಆಪ್ಷನ್ ಎ ಮೂಕನಾಯಕ. BR ಅಂಬೇಡ್ಕರ್ ಅವರು ಮೂಕನಾಯಕ ಪತ್ರಿಕೆಯನ್ನು ಪ್ರಾರಂಭ ಮಾಡಿರ್ತಾರೆ. ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕದಲ್ಲಿ ಭೂ ಸುಧಾರಣೆಯ ಕಾನೂನು ಜಾರಿಗೆ ತಂದವರು ಯಾರು? ಆಪ್ಷನ್ ಎ BS ಯಡಿಯೂರಪ್ಪ, ಆಪ್ಷನ್ ಬಿ ಸಿದ್ದರಾಮಯ್ಯ, ಆಪ್ಷನ್ ಡಿ ದೇವರಾಜ ಅರಸ್, ಆಪ್ಷನ್ ಡಿ HD ದೇವೇಗೌಡ. ಸರಿಯಾದ ಉತ್ತರ ಆಪ್ಷನ್ ಸಿ ಡಿ ದೇವರಾಜ ಅರಸ್ ಅವರು ಕರ್ನಾಟಕದಲ್ಲಿ ಭೂ ಸುಧಾರಣೆ ಕಾನೂನನ್ನು ಜಾರಿಗೆ ತಗೊಂಡು ಬಂದಿರ್ತಾರೆ. ನೆಕ್ಸ್ಟ್ ಪ್ರಶ್ನೆ, ಮೌನ ಕಣಿವೆ ಆಂದೋಲನ ಯಾವ ರಾಜ್ಯದಲ್ಲಿ ನಡೆಯಿತು? ಆಪ್ಷನ್ ಎ ಗುಜರಾತ್, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ಕೇರಳ, ಆಪ್ಷನ್ ಡಿ ತಮಿಳುನಾಡು. ಸರಿಯಾದ ಉತ್ತರ ಆಪ್ಷನ್ ಸಿ ಕೇರಳ. ಮೌನ ಕಣಿವೆ ಆಂದೋಲನವನ್ನು ಕೇರಳದಲ್ಲಿ ಮಾಡಿರ್ತಾರೆ. ನೆಕ್ಸ್ಟ್ ಪ್ರಶ್ನೆ, ಸಂವಿಧಾನದ ಡ್ಯಾಶ್ ವಿಧಿ ಮಕ್ಕಳನ್ನು ದುಡಿಮೆಗೆ ತೊಡಗಿಸುವುದು ಕಾನೂನು ಬಾಹಿರ ಎಂದು ಘೋಷಿಸಿದೆ? ಆಪ್ಷನ್ ಎ 17ನೇ ವಿಧಿ, ಆಪ್ಷನ್ ಬಿ 19ನೇ ವಿಧಿ, ಆಪ್ಷನ್ ಸಿ 22ನೇ ವಿಧಿ, ಆಪ್ಷನ್ ಡಿ 24ನೇ ವಿಧಿ. ಸರಿಯಾದ ಉತ್ತರ ಏನಂತಂದರೆ 24ನೇ ವಿಧಿ ಮಕ್ಕಳನ್ನು ದುಡಿಮೆಗೆ ತೊಡಗಿಸೋದು ಅಪರಾಧ ಅಂಥೇಳಿ ತಿಳಿಸ್ಕೊಡುತ್ತಾ. ನೆಕ್ಸ್ಟ್ ಪ್ರಶ್ನೆ, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಜಾರಿಗೆ ಬಂದ ವರ್ಷ ಡ್ಯಾಶ್? ಆಪ್ಷನ್ ಎ 2006, ಆಪ್ಷನ್ ಬಿ 2010, ಆಪ್ಷನ್ ಸಿ 2018, ಆಪ್ಷನ್ ಡಿ 2020. ಸರಿಯಾದ ಉತ್ತರ 2006ರಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಗೊಂಡು ಬರ್ತಾರೆ. ನೆಕ್ಸ್ಟ್ ಪ್ರಶ್ನೆ, ಬಾಲಕಾರ್ಮಿಕರ ಕಲ್ಯಾಣಕ್ಕಾಗಿ ರಾಷ್ಟ್ರೀಯ ನೀತಿ ಜಾರಿಗೊಂಡ ವರ್ಷ? ಆಪ್ಷನ್ ಎ 1986, ಆಪ್ಷನ್ ಬಿ 1961, ಆಪ್ಷನ್ ಸಿ 1987, ಆಪ್ಷನ್ ಡಿ 2006. ಸರಿಯಾದ ಉತ್ತರ 1987ರಲ್ಲಿ ರಾಷ್ಟ್ರೀಯ ನೀತಿಯನ್ನು ಜಾರಿಗೆ ತಗೊಂಡು ಬರ್ತಾರೆ. ನೆಕ್ಸ್ಟ್ ಪ್ರಶ್ನೆ, ಹೆಣ್ಣು ಭ್ರೂಣ ಹತ್ಯೆಯನ್ನು ನಿಷೇಧಿಸಿದ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು? ಹೆಣ್ಣು ಭ್ರೂಣ ಹತ್ಯೆಯನ್ನು ನಿಷೇಧ ಮಾಡಿದ ಕಾಯ್ದೆ ಯಾವ ವರ್ಷ ಜಾರಿಗೆ ಬಂದಿತ್ತು? ಆಪ್ಷನ್ ಎ 1995, ಆಪ್ಷನ್ ಬಿ 1994, ಆಪ್ಷನ್ ಸಿ 1996, ಆಪ್ಷನ್ ಡಿ 2000. ಸರಿಯಾದ ಉತ್ತರ ಆಪ್ಷನ್ ಬಿ 1994ರಲ್ಲಿ ಹೆಣ್ಣು ಭ್ರೂಣ ಹತ್ಯೆ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಗೊಂಡ ಬರ್ತಾರೆ. ನೆಕ್ಸ್ಟ್ ಪ್ರಶ್ನೆ, ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣಾ ಜಾರಿಗೆ ಬಂದ ವರ್ಷ? ಆಪ್ಷನ್ ಎ 2002ರಲ್ಲಿ, ಆಪ್ಷನ್ ಬಿ 2012ರಲ್ಲಿ, ಆಪ್ಷನ್ ಸಿ 2013ರಲ್ಲಿ, ಆಪ್ಷನ್ ಡಿ 2021ರಲ್ಲಿ. ಸರಿಯಾದ ಉತ್ತರ ಆಪ್ಷನ್ ಬಿ 2012ರಲ್ಲಿ ಜಾರಿಗೆ ತಗೊಂಡು ಬರ್ತಾರೆ. ನೆಕ್ಸ್ಟ್ ಪ್ರಶ್ನೆ, ಬಾಲಕಾರ್ಮಿಕರು ಎಂದರೆ? ಆಪ್ಷನ್ ಎ 14 ವರ್ಷದ ಒಳಗಿನ ಮಕ್ಕಳು, ಆಪ್ಷನ್ ಬಿ 18 ವರ್ಷದ ಒಳಗಿನ ಮಕ್ಕಳು, ಆಪ್ಷನ್ ಸಿ 15 ವರ್ಷದ ಒಳಗಿನ ಮಕ್ಕಳು, ಆಪ್ಷನ್ ಡಿ 12 ವರ್ಷದ ಒಳಗಿನ ಮಕ್ಕಳು. ಸರಿಯಾದ ಉತ್ತರ ಆಪ್ಷನ್ ಎ 14 ವರ್ಷದ ಒಳಗಿನ ಮಕ್ಕಳನ್ನು ನಾವು ಬಾಲಕಾರ್ಮಿಕರು ಅಂಥೇಳಿ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ, ಬಾಲ್ಯ ವಿವಾಹ ಎಂದರೆ? ಆಪ್ಷನ್ ಎ ಹೆಣ್ಣು 18 ವರ್ಷ, ಗಂಡು 21 ವರ್ಷ ಮೇಲ್ಪಟ್ಟ ವಿವಾಹ, ಆಪ್ಷನ್ ಬಿ ಹೆಣ್ಣು 18 ವರ್ಷ, ಗಂಡು 20 ವರ್ಷ ಮೇಲ್ಪಟ್ಟ ವಿವಾಹ,
ಆಪ್ಷನ್ ಸಿ ಹೆಣ್ಣು 18 ವರ್ಷ ಗಂಡು 21 ವರ್ಷ ಒಳಗಿನ ವಿವಾಹ, ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ ಹೆಣ್ಣು 18 ವರ್ಷ ಗಂಡು 21 ವರ್ಷದೊಳಗಿನ ವಿವಾಹವನ್ನು ನಾವು ಬಾಲ್ಯ ವಿವಾಹ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ, ಕಾನದ ಹಸಿವು ಎಂದರೆ? ಆಪ್ಷನ್ ಇ ಹಸಿವೆಯಿಂದ ಬಳಲುವುದು, ಆಪ್ಷನ್ ಡಿ ಕಡಿಮೆ ಊಟ, ಆಪ್ಷನ್ ಸಿ ಅಪೌಷ್ಟಿಕತೆ, ಆಪ್ಷನ್ ಡಿ ಕನಿಷ್ಠ ತೂಕ. ಸರಿಯಾದ ಉತ್ತರ ಆಪ್ಷನ್ ಸಿ ಅಪೌಷ್ಟಿಕತೆ. ನೆಕ್ಸ್ಟ್ ಪ್ರಶ್ನೆ, ಭಾರತ ಮಕ್ಕಳ ಹಕ್ಕುಗಳ ಒಡಂಬಡಿಕೆಗೆ ಸಹಿ ಮಾಡಿದ ವರ್ಷ? ಆಪ್ಷನ್ ಇ 1992 ಡಿಸೆಂಬರ್ 11, ಆಪ್ಷನ್ ಬಿ 1991 ಡಿಸೆಂಬರ್ 11, ಆಪ್ಷನ್ ಸಿ 1982 ಡಿಸೆಂಬರ್ 11, ಆಪ್ಷನ್ ಡಿ 2000 ಡಿಸೆಂಬರ್ 11. ಸರಿಯಾದ ಉತ್ತರ 1992 ಡಿಸೆಂಬರ್ 11 ತಾರೀಕು ಭಾರತ ಮಕ್ಕಳ ಹಕ್ಕುಗಳ ಒಡಂಬಡಿಕೆಗೆ ಸಹಿಯನ್ನು ಹಾಕ್ತಾರೆ. ನೆಕ್ಸ್ಟ್ ಪ್ರಶ್ನೆ, ಫೋಕೋ ಕಾಯ್ದೆ 2012ರಲ್ಲಿ ಜಾರಿಗೆ ತಂದಿರುವ ಉದ್ದೇಶ? ಈ ಫೋಕೋ ಕಾಯ್ದೆಯನ್ನು 2012ರಲ್ಲಿ ಜಾರಿಗೆ ತೊಗೊಂಡ್ಬರ್ತಾರೆ. ಇದ್ರ ಉದ್ದೇಶ ಏನಂತಂದ್ರೆ ಆಪ್ಷನ್ ಎ ಬಾಲಕಾರ್ಮಿಕರ ಪದ್ಧತಿ ನಿರ್ಮೂಲನೆ, ಆಪ್ಷನ್ ಬಿ ಹೆಣ್ಣು ಭ್ರೂಣ ಹತ್ಯೆಯ ನಿಯಂತ್ರಣ, ಆಪ್ಷನ್ ಸಿ ಬಾಲ್ಯ ವಿವಾಹ ನಿರ್ಮೂಲನೆ, ಆಪ್ಷನ್ ಡಿ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ನಿಯಂತ್ರಣ. ಸರಿಯಾದ ಉತ್ತರ ಆಪ್ಷನ್ ಡಿ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ನಿಯಂತ್ರಣ ಈ ಫೋಕೋ ಕಾಯ್ದೆಯ ಉದ್ದೇಶವಾಗಿತ್ತು. ಇಷ್ಟು ಪ್ರಶ್ನೆಗಳು ನಿಮಗೆ ಇಷ್ಟ ಆಗಿದ್ರೆ ಶಿಲ್ಪಾ PH ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಹಾಗೆ ಎಲ್ರಿಗೂ ಶೇರ್ ಮಾಡಿರಿ ಅಂತ ಹೇಳ್ತಾ ಇಲ್ಲಿವರೆಗೂ ಈ ವಿಡಿಯೋವನ್ನು ಕೇಳಿದಂಥ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.